ನಮಸ್ತೆ ಸ್ನೇಹಿತರೆ. ಅನುಸರಿಸಲು ಬೇಸಿಗೆ ಸಲಹೆಗಳು. ಬೇಸಿಗೆಯ ಶಾಖವನ್ನು ಸೋಲಿಸಲು ಮನೆಯೊಳಗೆ ಉಳಿಯುವುದು ಮುಖ್ಯ. ಆದರೆ ದೀರ್ಘ ದಿನಗಳು ಮತ್ತು ಸಾಕಷ್ಟು ಸೂರ್ಯನ ಬೆಳಕು ಇದು ಅನ್ವೇಷಿಸಲು ಮತ್ತು ಪ್ರಯೋಗಿಸಲು ಸಮಯವಾಗಿದೆ. ತಾಪಮಾನವು ಹೆಚ್ಚುತ್ತಿರುವಾಗಲೂ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಉಲ್ಲಾಸಕರವಾಗಿರಿಸಲು ಈ ಸರಳ ಬೇಸಿಗೆಯ ಆರೋಗ್ಯ ಸಲಹೆಗಳನ್ನು ಅನುಸರಿಸಿ. ನಿಮ್ಮ ಆಹಾರ ಕ್ರಮಕ್ಕೆ ಬೇಸಿಗೆಯ ಆಹಾರಗಳನ್ನು ಸೇರಿಸಿ. ಸ್ವಭಾವತಃ ಬೇಸಿಗೆಯ ಆಹಾರಗಳು ಬೇಸಿಗೆಯ ಬ್ಲೂಸ್ ಅನ್ನು ಸೋಲಿಸಲು ಸಹಾಯ ಮಾಡುವ ಗುಣಗಳನ್ನು ನೀಡುತ್ತವೆ. ನೀವು ಬಾಟಲ್ ಸೋರೆಕಾಯಿ, ಲೇಡಿ ಫಿಂಗರ್, ಸೌತೆಕಾಯಿಗಳು, ಕುಂಬಳಕಾಯಿಗಳಂತಹ ಹಸಿರು ತರಕಾರಿಗಳನ್ನು ಮತ್ತು ಕಲ್ಲಂಗಡಿಗಳು, ಮಾವು ಮತ್ತು ಹಣ್ಣುಗಳಂತಹ ಹಣ್ಣುಗಳ ಶ್ರೇಣಿಯನ್ನು ಸೇರಿಸಿಕೊಳ್ಳಬಹುದು. ಬೇಸಿಗೆಯ ಆಹಾರಗಳು ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು, ಖನಿಜಗಳು, ಅಗತ್ಯ ಪೋಷಕಾಂಶಗಳು ಮತ್ತು ನೀರಿನ ಮೇಲೆ ಅಸಾಧಾರಣವಾಗಿ ಅಧಿಕವಾಗಿವೆ. ಅವರ ಶ್ರೀಮಂತ ಸುವಾಸನೆ ಮತ್ತು ಹೆಚ್ಚುವರಿಯಾಗಿ ಸಲಾಡ್ಗಳು, ಸ್ಮೂತಿಗಳು ಮತ್ತು ಐಸ್ ಕ್ರೀಮ್ಗಳಿಗೆ ಪರಿಪೂರ್ಣ ಆಯ್ಕೆಯಾಗಿದೆ. ನೀರು ಮತ್ತು ದ್ರವಗಳ ಮೇಲೆ ಹೆಚ್ಚು ಹೋಗಿ. ಚೆನ್ನಾಗಿ ಹೈಡ್ರೀಕರಿಸುವುದು ಬೇಸಿಗೆಯ ಸರಳ ಸಲಹೆಗಳಲ್ಲಿ ಒಂದಾಗಿದೆ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೊರಗಿನ ತಾಪಮಾನದ ಹೊರತಾಗಿಯೂ ತಂಪಾಗಿರಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಅಲ್ಲದೆ ಬೆವರಿನ ಮೂಲಕ ದೇಹವು ನೀರು ಮತ್ತು ಅಗತ್ಯ ಲವಣಗಳನ್ನು ಕಳೆದುಕೊಳ್ಳುವುದರಿಂದ ಕ್ಷೀಣಿಸುವ ಮಟ್ಟವನ್ನು ಸರಿದೂಗಿಸಲು ಖಚಿತಪಡಿಸಿಕೊಳ್ಳಿ. ಒಣ ತುಟಿಗಳು ಮತ್ತು ಚರ್ಮ, ತಲೆನೋವು ಮತ್ತು ತಲೆತಿರುಗುವಿಕೆಯಂತಹ ಲಕ್ಷಣಗಳು ನಿರ್ಜಲೀಕರಣದ ಸಂಕೇತವಾಗಿರಬಹುದು. ದಿನಕ್ಕೆ 3 ಲೀಟರ್ಗಳಷ್ಟು ನೀರನ್ನು ಸೇವಿಸಿ ಮತ್ತು ಅದು ಕೂಡ ನಿಯಮಿತ ಮಧ್ಯಂತರದಲ್ಲಿ. ನಿಂಬೆ ಪಾನಕ, ಕಲ್ಲಂಗಡಿ ರಸ, ತೆಂಗಿನ ನೀರು ಮತ್ತು ಐಸ್ಡ್ ಚಹಾದಂತಹ ರಿಫ್ರೆಶ್ ಪಾನೀಯಗಳು ದ್ರವ ಸೇವನೆಯನ್ನು ಮೋಜಿನ ರೀತಿಯಲ್ಲಿ ಮಾಡಲು ಸಹಾಯ ಮಾಡುತ್ತದೆ. ಸಣ್ಣ ಮತ್ತು ಆಗಾಗ್ಗೆ ಊಟವನ್ನು ಸೇವಿಸಿ. ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನೊಂದಿಗೆ ಭಾರೀ ಊಟವನ್ನು ತಿನ್ನುವುದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಆಂತರಿಕ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಇದು ನಿಮಗೆ ಅಹಿತಕರ ಮತ್ತು ಅನಾನುಕೂಲತೆಯನ್ನು ಉಂಟುಮಾಡುತ್ತದೆ. ಹೀಗಾಗಿ ಆರೋಗ್ಯಕರ ಬೇಸಿಗೆ ಆಹಾರಗಳನ್ನು ತಿನ್ನುವುದು, ಸಣ್ಣ ಭಾಗದ ಗಾತ್ರಗಳೊಂದಿಗೆ ಹಗುರವಾದ ಊಟಕ್ಕೆ ಬದಲಾಯಿಸುವುದು ಮತ್ತು ಆಗಾಗ್ಗೆ ತಿನ್ನುವುದು ಸಾಕಷ್ಟು ಪೋಷಣೆಯನ್ನು ಖಚಿತಪಡಿಸುತ್ತದೆ, ಆದರೆ ದೇಹದ ಉಷ್ಣತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಸಂಪೂರ್ಣ ಧಾನ್ಯಗಳನ್ನು ಸಂಸ್ಕರಿಸಿದ ಧಾನ್ಯಗಳಿಗೆ ಆದ್ಯತೆ ನೀಡಿ. ಆರೋಗ್ಯಕರ ಬೇಸಿಗೆಯ ಆಹಾರಗಳು ಕಂದು ಅಕ್ಕಿ, ಓಟ್ಸ್, ಬಾರ್ಲಿ ಮತ್ತು ಗೋಧಿಯಂತಹ ಧಾನ್ಯಗಳನ್ನು ಒಳಗೊಂಡಿರಬೇಕು. ಇದು ಸಂಸ್ಕರಿಸಿದ ಕೌಂಟರ್ ಪಾರ್ಟ್ಸ್ಗೆ ಹೋಲಿಸಿದರೆ ಉತ್ತಮ ಮತ್ತು ಆರೋಗ್ಯಕರ ಗುಣಗಳನ್ನು ನೀಡುತ್ತದೆ. ಅವು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿವೆ ಮತ್ತು ಫೈಬರ್ನಿಂದ ತುಂಬಿರುತ್ತವೆ. ಈ ಕಾರ್ಬೋಹೈಡ್ರೇಟ್ಗಳು ನಿಧಾನವಾಗಿ ಜೀರ್ಣವಾಗುತ್ತವೆ ಮತ್ತು ದೀರ್ಘಕಾಲದವರೆಗೆ ಹೊಟ್ಟೆಯಲ್ಲಿ ಉಳಿಯುತ್ತದೆ. ಶಕ್ತಿಯ ಬಿಡುಗಡೆಯು ದೀರ್ಘಕಾಲದವರೆಗೆ ಹರಡುತ್ತದೆ. ಇದು ದೇಹದ ಉಷ್ಣತೆಯನ್ನು ತಕ್ಷಣವೇ ಹೆಚ್ಚಿಸುವುದಿಲ್ಲ ಮತ್ತು ಬೇಸಿಗೆ ತಿಂಗಳುಗಳಲ್ಲಿ ತಿಂದ ನಂತರ ನೀವು ಆರಾಮಾಗಿರುವುದನ್ನು ಖಚಿತಪಡಿಸುತ್ತದೆ. ಮೊಟ್ಟೆ ಮತ್ತು ಮಾಂಸವನ್ನು ತಪ್ಪಿಸಿ. ಬೇಸಿಗೆಗಳು ಸಸ್ಯಾಹಾರಿ ಮಾರ್ಗಕ್ಕೆ ಹೋಗುವ ಸಮಯ. ಮಾಂಸಾಹಾರಿ ಆಹಾರವು ಭಾರವಾಗಿರುತ್ತದೆ ಮತ್ತು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಕೆಂಪು ಮಾಂಸ, ಹಂದಿ ಮಾಂಸ ಮತ್ತು ಕೋಳಿ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಇದು ನಿಮಗೆ ಬಿಸಿ ಮತ್ತು ಅಹಿತಕರ ಭಾವನೆಯನ್ನು ನೀಡುತ್ತದೆ. ತಾತ್ವಿಕವಾಗಿ ಒಬ್ಬರು ಭಾರವಾದ ಊಟವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಅಥವಾ ಬಿಳಿ ಕೋಳಿ, ನೇರ ಮಾಂಸ ಮತ್ತು ಮೀನುಗಳನ್ನು ಆರಿಸಿಕೊಳ್ಳಬೇಕು. ಇದಲ್ಲದೆ ಉರಿಯುವ ಬದಲು ಗ್ರಿಲ್ಲಿಂಗ್ ಮತ್ತು ಬೇಕಿಂಗ್ ಅನ್ನು ಪರಿಗಣಿಸಿ. ಆಲ್ಕೋಹಾಲ್ ಮತ್ತು ಕೆಫಿನ್ ಅನ್ನು ತಪ್ಪಿಸಿ. ಆಲ್ಕೋಹಾಲ್ ಮತ್ತು ಕೆಫಿನ್ ಪ್ರಕೃತಿಯಲ್ಲಿ ಮೂತ್ರವರ್ಧಕವಾಗಿದ್ದು ಅದು ನಿಮ್ಮನ್ನು ಬೇಗನೆ ನಿರ್ಜಲೀಕರಣಗೊಳಿಸುತ್ತದೆ. ಆದ್ದರಿಂದ ಕಾಕ್ಟೇಲ್ಗಳು, ಕಾಫಿ ಮತ್ತು ಫಿಜ್ಜಿ ಪಾನೀಯಗಳು ಬೇಸಿಗೆಯಲ್ಲಿ ಸರಿಯಾದ ಪಾನೀಯವಲ್ಲ. ಇದಲ್ಲದೆ ಕಡಿಮೆ ಪೌಷ್ಟಿಕಾಂಶದ ಮೌಲ್ಯದೊಂದಿಗೆ ಅವರ ಹೆಚ್ಚಿನ ಕ್ಯಾಲೋರಿ ಅಂಶವು ತೂಕ ವೀಕ್ಷಕರಿಗೆ ಹೆಚ್ಚುವರಿ ಕೆಂಪು ಧ್ವಜವನ್ನು ಹೆಚ್ಚಿಸುತ್ತದೆ. ಓವರ್ಹೆಡ್ ಸೂರ್ಯನನ್ನು ತಪ್ಪಿಸಿ. ಸೂರ್ಯನ ನೇರಳತೀತ ಕಿರಣಗಳು ಮಧ್ಯಾಹ್ನದ ಸಮಯದಲ್ಲಿ ಪ್ರಬಲವಾಗಿರುವುದರಿಂದ ವಿಶೇಷವಾಗಿ ಪೀಕ್ ಸಮಯದಲ್ಲಿ ಬಿಸಿಲಿನಲ್ಲಿ ಹೋಗಬೇಡಿ. ಬದಲಿಗೆ ಹೊರಾಂಗಣ ಚಟುವಟಿಕೆಗಳಿಗಾಗಿ ಬೆಳಗಿನ ಸಮಯವನ್ನು ಅಂದರೆ 11 ಗಂಟೆಗೆ ಮತ್ತು ಸಂಜೆಯ ಸಮಯಕ್ಕೆ ಅಂದರೆ 5 ಗಂಟೆಗೆ ಆದ್ಯತೆ ನೀಡಿ. ಬೇಸಿಗೆಯ ಸುರಕ್ಷತಾ ಸಲಹೆಗಳು: ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸುವುದು, ರಕ್ಷಣಾತ್ಮಕ ಶಿರಸ್ತ್ರಾಣಗಳು
ಮತ್ತು ನೀವು ಹೊರಾಂಗಣ ಭೇಟಿಯನ್ನು ಯೋಜಿಸುವಾಗ ಛತ್ರಿಯನ್ನು ಒಯ್ಯುವುದನ್ನು ಒಳಗೊಂಡಿರುತ್ತದೆ. ಸನ್ಸ್ಕ್ರೀನ್, ಲೋಷನ್ ಮತ್ತು ಸಾಕಷ್ಟು ನೀರಿನ ಉದಾರದ ಅಪ್ಲಿಕೇಶನ್ ಅಂತಿಮ ರಕ್ಷಣೆಗಾಗಿ ಅತ್ಯಗತ್ಯವಾಗಿರುತ್ತದೆ. ನಿಮ್ಮ ವ್ಯಾಯಾಮದ ನಿಯಮಾವಳಿಯನ್ನು ಪರಿಷ್ಕರಿಸಿ. ಬೇಸಿಗೆಯ ಶಾಖವನ್ನು ಸೋಲಿಸಲು ನಿಮ್ಮ ವ್ಯಾಯಾಮದ ಕಟ್ಟುಪಾಡುಗಳನ್ನು ಮುರಿಯುವ ಕಲ್ಪನೆಯು ಒಳ್ಳೆಯದಲ್ಲ. ದೈನಂದಿನ ಫಿಟ್ನೆಸ್ ದಿನಚರಿಯು ತೂಕ ನಿರ್ವಹಣೆಗೆ ಕೇವಲ ಪ್ರಯೋಜನಕಾರಿಯಲ್ಲ, ಆದರೆ ನಿಮಗೆ ಉತ್ತಮ ಮತ್ತು ಧನಾತ್ಮಕ ಭಾವನೆಯನ್ನು ನೀಡುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ವ್ಯಾಯಾಮ ಮಾಡುವುದು ಬೇಸಿಗೆಯ ಬ್ಲೂಸ್ ಅನ್ನು ಸೋಲಿಸಲು ಪ್ರಮುಖ ಬೇಸಿಗೆಯ ಆರೋಗ್ಯ ಸಲಹೆಗಳಲ್ಲಿ ಒಂದಾಗಿದೆ, ಆದರೆ ನಿಮ್ಮನ್ನು ಬರಿದಾಗಿಸದ ವ್ಯಾಯಾಮಗಳಿಗೆ ಬದಲಿಸಿ. ಈಜಲು ಪ್ರಯತ್ನಿಸಿ, ಏಕೆಂದರೆ ಇದು ಬೇಸಿಗೆಯ ತಿಂಗಳುಗಳಲ್ಲಿ ನಿಮ್ಮನ್ನು ರಿಫ್ರೆಶ್ ಮಾಡುತ್ತದೆ. ಪರ್ಯಾಯವಾಗಿ ಏರೋಬಿಕ್ಸ್, ಟ್ರೆಡ್ಮಿಲ್ಗಳು ಅಥವಾ ಯೋಗದಂತಹ ಒಳಾಂಗಣ ವ್ಯಾಯಾಮಗಳನ್ನು ಪ್ರಯತ್ನಿಸಿ. ನಿಮ್ಮನ್ನು ಸಕ್ರಿಯವಾಗಿ ಮತ್ತು ಚುರುಕಾಗಿಡಲು ಅಥವಾ ನಿಮ್ಮ ಫಿಟ್ನೆಸ್ ತರಬೇತಿಯನ್ನು ಮಾಡಲು ತಂಪಾದ ಬೆಳಿಗ್ಗೆ ಮತ್ತು ಸಂಜೆಯ ಲಾಭವನ್ನು ಪಡೆದುಕೊಳ್ಳಿ. ಆದರೆ ನಿಮ್ಮ ದೇಹದ ಲವಣಗಳು ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಸಮತೋಲನದಲ್ಲಿಡಲು ಸಾಕಷ್ಟು ಪೌಷ್ಟಿಕಾಂಶದ ಪೂರಕಗಳನ್ನು ತೆಗೆದುಕೊಳ್ಳಲು ಮರೆಯದಿರಿ. ನಿದ್ರೆಯಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ಉತ್ತಮ ನಿದ್ರೆಯು ದೇಹವು ಬರಿದಾಗುತ್ತಿರುವ ಬೇಸಿಗೆಯಿಂದ ಚೆನ್ನಾಗಿ ಚೇತರಿಸಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ. ಸಾಕಷ್ಟು ನಿದ್ರೆ ಪಡೆಯದಿರುವುದು ದೇಹದ ಪುನರುಜ್ಜೀವನಗೊಳಿಸುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ತಲೆನೋವು, ತಲೆತಿರುಗುವಿಕೆ, ನಿರಂತರ ಆಯಾಸ, ವಾಕರಿಕೆ ಮತ್ತು ಭಾರದಂತಹ ಬೇಸಿಗೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚು ಒಳಗಾಗುತ್ತದೆ. ಇದಲ್ಲದೆ ದಿನಗಳು ಅಸಾಧಾರಣವಾಗಿ ಉದ್ದವಾಗಿರುವುದರಿಂದ ಒಂದು ಸಣ್ಣ ಮಧ್ಯಾಹ್ನದ ನಿದ್ದೆ ಕೂಡ ದೇಹಕ್ಕೆ ಉತ್ತಮ ವಿಶ್ರಾಂತಿ ಎಂದು ಸಾಬೀತುಪಡಿಸುತ್ತದೆ. ಬಹುಮುಖ್ಯವಾಗಿ ದೇಹದ ಒಟ್ಟಾರೆ ಕಂಡೀಷನಿಂಗ್ಗಾಗಿ ಅದೇ ನಿದ್ರೆ ಮತ್ತು ಹೇಳುವ ಸಮಯವನ್ನು ಅನುಸರಿಸಿ. ಹೊರಗಿನ ಆಹಾರವನ್ನು ತಪ್ಪಿಸಿ. ಏರುತ್ತಿರುವ ತಾಪಮಾನವು ಸೋಂಕುಗಳು ಅಭಿವೃದ್ಧಿ ಹೊಂದಲು ಪರಿಪೂರ್ಣವಾದ ಸಂತಾನೋತ್ಪತ್ತಿಗೆ ಆಧಾರವನ್ನು ನೀಡುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ಆರೋಗ್ಯಕರವಾಗಿ ಮತ್ತು ಸುರಕ್ಷಿತವಾಗಿರಲು ರಸ್ತೆ ಬದಿಯ ಆಹಾರವನ್ನು ತಪ್ಪಿಸಿ, ಏಕೆಂದರೆ ಅದನ್ನು ಆರೋಗ್ಯಕರ ಸ್ಥಿತಿಯಲ್ಲಿ ಬೇಯಿಸುವುದಿಲ್ಲ ಮತ್ತು ಸಂಗ್ರಹಿಸುವುದಿಲ್ಲ. ಅಲ್ಲದೆ ಮೊದಲೇ ಕತ್ತರಿಸಿದ ಆಹಾರವು ಮಾಲಿನ್ಯದಿಂದಾಗಿ ಹಾಳಾಗಬಹುದು. ಇದು ಆಹಾರದಿಂದ ಹರಡುವ ರೋಗಗಳು ಮತ್ತು ಹೊಟ್ಟೆಯ ಸೋಂಕುಗಳಿಗೆ ಕಾರಣವಾಗಬಹುದು. ನಿಮ್ಮ ಕಣ್ಣುಗಳನ್ನು ನೋಡಿಕೊಳ್ಳಿ. ಬೇಸಿಗೆಯಲ್ಲಿ ನಿಮ್ಮ ಕಣ್ಣುಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಿಮ್ಮ ಒಟ್ಟಾರೆ ದೃಷ್ಟಿಗೆ ಬಹಳ ಮುಖ್ಯ. ನಾವು ಸೂರ್ಯನನ್ನು ನೇರವಾಗಿ ನೋಡುವುದನ್ನು ತಪ್ಪಿಸುತ್ತಿದ್ದರೂ ಸಹ ಬೇಸಿಗೆಯಲ್ಲಿ ಸೂರ್ಯನ ಶಾಖದ ತೀವ್ರತೆಯು ತುಂಬ ಹೆಚ್ಚಾಗಿರುತ್ತದೆ. ವಸ್ತುಗಳ ಮೇಲೆ ಪ್ರತಿಫಲಗಳು ಸಹ ಕಣ್ಣಿನ ಆರೋಗ್ಯಕ್ಕೆ ಕಠಿಣವಾಗಬಹುದು. ಆದ್ದರಿಂದ ನೀವು ಹೊರಗೆ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕಗಳನ್ನು ಧರಿಸಿ. ಸಡಿಲವಾದ ಬಿಳಿ ಹತ್ತಿ ಅಥವಾ ಲಿನಿನ್ ಶರ್ಟ್ನಂತಹ ನೈಸರ್ಗಿಕ ಬಟ್ಟೆಗಳನ್ನು ಧರಿಸಿ. ಗಾಢವಾದ ಬಟ್ಟೆಗಳು ಹಗುರವಾದವುಗಳಿಗಿಂತ ಹೆಚ್ಚು ಬೆಳಕನ್ನು ಹೀರಿಕೊಳ್ಳುತ್ತವೆ. ಅತಿಯಾದ ಬೆವರುವಿಕೆಯಿಂದ ಕಳೆದು ಹೋದ ಉಪ್ಪನ್ನು ನಿಂಬೆ ನೀರಿನಿಂದ ಬದಲಾಯಿಸಿ. ಒಂದು ಹಿಂಡಿದ ನಿಂಬೆಯು ವ್ಯಕ್ತಿಯ ದೈನಂದಿನ ಅಗತ್ಯ ಪ್ರಮಾಣದ ವಿಟಮಿನ್ ಸಿಯ 21% ಒದಗಿಸುತ್ತದೆ. ನಿಂಬೆಯಲ್ಲಿರುವ ಆಮ್ಲವು ನಿಮ್ಮ ಹಲ್ಲುಗಳನ್ನು ಹಾನಿಗೊಳಿಸುತ್ತದೆ, ಆದ್ದರಿಂದ ಒಣ ಹುಲ್ಲಿನ ಬಳಕೆಯನ್ನು ಮರೆಯಬೇಡಿ. ಕೊಬ್ಬು ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರಗಳು ನಿಮ್ಮ ದೇಹವನ್ನು ಜೀರ್ಣಗೊಳಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಆದ್ದರಿಂದ ಹೆಚ್ಚುವರಿ ಚಯಾಪಚಯ ಶಾಖದ ಅಗತ್ಯವಿರುತ್ತದೆ ಎಂಬುದನ್ನು ನೆನಪಿಡಿ. ನಿಮಗೆ ಹಗುರವಾದ ಮತ್ತು ಹೈಡ್ರೀಕರಿಸಿದ ಅನುಭವವನ್ನು ನೀಡಲು ಸಲಾಡ್ಗಳಿಗೆ ಹೋಗಿ. ನಿಮ್ಮ ಕಿವಿಯ ಹಿಂದೆ, ನಿಮ್ಮ ಗಂಟಲಿನ ಕೆಳಭಾಗದಲ್ಲಿ, ನಿಮ್ಮ ಮಣಿಕಟ್ಟಿನ ಮೇಲೆ, ನಿಮ್ಮ ಮೊಣಕೈ ಒಳಗೆ ಮತ್ತು ನಿಮ್ಮ ಮೊಣಕಾಲಿನ ಹಿಂದೆ ಸೇರಿದಂತೆ ನಿಮ್ಮ ನಾಡಿ ಬಿಂದುಗಳನ್ನು ತಂಪಾಗಿಸಲು ಹೆಪ್ಪುಗಟ್ಟಿದ ನೀರಿನ ಬಾಟಲಿಗಳನ್ನು ಬಳಸಿ. ಅಲೋವೆರಾವನ್ನು ಹೊಂದಿರುವ ಮಾಯಿಶ್ಚರೈಸರ್ ಅನ್ನು ಬಿಸಿಲಿನ ಚರ್ಮದ ಮೇಲೆ ಅನ್ವಯಿಸಿ. ಸನ್ಬರ್ನ್ಗಳು ಚರ್ಮವು ಸ್ವತಃ ತಣ್ಣಗಾಗುವ ಸಾಮರ್ಥ್ಯವನ್ನು ನಿಧಾನಗೊಳಿಸುತ್ತದೆ. ಬೆಳಕು ಮತ್ತು ಶಾಖವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಇಡಲು ಸಹಾಯ ಮಾಡಲು ಕೊಠಡಿ ಕಪ್ಪಾಗಿಸುವ ಪರದೆಗಳಲ್ಲಿ ಹೂಡಿಕೆ ಮಾಡಿ. ಶುಷ್ಕಕಾರಿಯಂತಹ ಶಾಖ ಉತ್ಪಾದಿಸುವ ಉಪಕರಣಗಳನ್ನು ತಪ್ಪಿಸಿ, ಬದಲಿಗೆ ನಿಮ್ಮ ಬಟ್ಟೆಗಳನ್ನು ಗಾಳಿಯಲ್ಲಿ ಒಣಗಿಸಿ. ಒಲೆಯಲ್ಲಿ ಬಳಸುವುದನ್ನು ತಪ್ಪಿಸಿ. ಹೊರಾಂಗಣ ಗ್ರಿಲ್ಲಿಂಗ್ ಅನ್ನು ಪ್ರಯತ್ನಿಸಿ ಅಥವಾ ಶಾಖವನ್ನು ಹೊರಗಿಡಲು ನಿಧಾನವಾದ ಕುಕ್ಕರ್ ಅನ್ನು ಬಳಸಿ. ನಿಮ್ಮ ಪ್ರಕಾಶಮಾನ ದೀಪಗಳನ್ನು ಡಿಚ್ ಮಾಡಿ ಮತ್ತು LED ಬಲ್ಬ್ಗಳಿಗೆ ಬದಲಿಸಿ.
ಎಲ್ಇಡಿಗಳು ತಂಪಾದ ಬೆಳಕನ್ನು ನೀಡುತ್ತವೆ. ಇದರರ್ಥ ನಿಮ್ಮ ಏರ್ ಕಂಡೀಷನರ್ ಬೇಸಿಗೆಯಲ್ಲಿ ಹೆಚ್ಚು ರನ್ ಆಗುವುದಿಲ್ಲ. ಸಾಧ್ಯವಾದಷ್ಟು ಮನೆಯೊಳಗೆ ಅಥವಾ ಹವಾನಿಯಂತ್ರಿತ ಪ್ರದೇಶದಲ್ಲಿ ಇರಿ. ಹವಾನಿಯಂತ್ರಿತ ಜಾಗದಲ್ಲಿ ಕೇವಲ 2 ಗಂಟೆಗಳ ಕಾಲ ಕಳೆಯುವುದು ನಿಮ್ಮ ಶಾಖದ ಹೊಡೆತದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತೀರ್ಮಾನ: ಈ ಸುಲಭವಾದ ಬೇಸಿಗೆಯ ಆರೋಗ್ಯ ಸಲಹೆಗಳನ್ನು ಅನುಸರಿಸುವ ಮೂಲಕ ನಾವು ಈ ಋತುವಿನ ಹೆಚ್ಚಿನದನ್ನು ಮಾಡಬಹುದು. ತುಟಿ ಸ್ಮ್ಯಾಕಿಂಗ್ ಸ್ಮೂತಿಯೊಂದಿಗೆ 1 ಬೌಲ್ ಸೂಪರ್ ರಿಫ್ರೆಶ್ ಸಲಾಡ್ ಮತ್ತು 1 ಲೋಟ ಆನಂದದಾಯಕ ಐಸ್ ಟೀ. ಬೇಸಿಗೆಯ ಆಹಾರಗಳು ತುಂಬ ವಿನೋದಮಯವಾಗಿರಬಹುದು ಮತ್ತು ದೇಹ ಮತ್ತು ಮನಸ್ಸನ್ನು ಜೋಡಿಸಲು ಕೆಲವು ಹೊರಾಂಗಣ ಚಟುವಟಿಕೆಗಳು ಟ್ರಿಕ್ ಮಾಡುತ್ತವೆ. ಹ್ಯಾಪಿ ಸಮ್ಮರ್! ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.